ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದಾರಾ? ಎಲ್ಲ ಸಂತೋಷವಾಗಿ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆನೋ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ಪರಲೋಕ ತಂದೆಯ ದೇವರು, ಅಪ್ಪ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯ ದೇವರು, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಜೀವಳ ವಾಕ್ಯನ ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ತಂದೆಯ ದೇವರು, ಈ ದಿನ ನಿನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ನೀನು ಮಾತಾಡು ಸ್ವಾಮಿ. ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಈ ಮುಂಜಾನೆ ವೇಳೆಯಲ್ಲಿ ಸಂತೈಸುವಂಥದ್ದು, ಬಲಪಡಿಸೋದು, ಶತ್ರುನ ಕುತಂತ್ರದಿಂದ ಹೊರತರುವಂಥದ್ದಾಗಿದೆ ಕರ್ತನೆ. ಎಸಪ್ಪ, ನಿನ್ನ ವಾಕ್ಯಕ್ಕೆ ನೋಡ್ತಿರುವಂಥ ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ತಗ್ಗಿಸಿ ಸಮರ್ಪಿಸಿ ಕೊಡ್ತಾ ಕರ್ತನೆ. ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಸ್ವಾಮಿ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ರಾಜ. ಆದಿಂದ ಅಂತ್ಯದರು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಪ್ರಸಾದದಲ್ಲಿ ನಡೆಸು ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲನಂತ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೆನ್. ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ ಪ್ರಿಯ ದೇವರ ಮಕ್ಕಳೇ? ಎಲ್ಲೇ ಇದ್ರು, ದೂರದಲ್ಲಿದ್ದರು, ಸಮೀಪದಲ್ಲಿದ್ದರು, ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಒಂದು ಆಲೋಚನೆ ನಾವು ಧ್ಯಾನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ ತೆಗೆದಿರೋರು ಓದಿ 49ನೇ ಅಧ್ಯಾಯ 4ನೇ ವಾಕ್ಯ. ಅದಕ್ಕೆ ನಾನು, ಹಲ್ಲೆಲೂಯಾ ಸ್ತೋತ್ರ, ನನ್ನ ಪ್ರಯಾಸವು ವ್ಯರ್ಥ, ನನ್ನ ಶಕ್ತಿಯೆಲ್ಲ ವ್ಯಯ ಮಾಡಿದ್ದು ಹಾಳೆ, ಬರೀ ಗಾಳಿಯೇ. ಆದರೂ ನನ್ನ ನ್ಯಾಯವು ಯೆಹೋವನಲ್ಲಿದೆ, ನನಗೆ ಲಾಭವು ನನ್ನ ದೇವರಿಂದಲೇ ಆಗುವುದು ಅಂದುಕೊಂಡೆನು. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯ ನೋಡುವುದಾದರೆ, ಅದಕ್ಕೆ ನಾನು ನನ್ನ ಪ್ರಯಾಸವು ವ್ಯರ್ಥ. ಇಲ್ಲಿ ಭಕ್ತನಿಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ವ್ಯರ್ಥ. ಇದೇ ಒಂದು ವಾಕ್ಯದ ಪ್ರಕಾರ ಸೊಲೊಮೋನನು ಪ್ರಸಂಗಿ 3ನೇದು ನೋಡುವುದಾದರೆ, ವ್ಯರ್ಥ ಸಮಸ್ತವೂ ವ್ಯರ್ಥ. ಈ ದಿನದ ಪ್ರಿಯ ದೇವರ ಮಗುವೆ, ಅನೇಕ ಪ್ರಯಾಸ ನಾವು ಮಾಡ್ತೀವಿ. ಆದರೆ ನಾವು ಮಾಡುವಂಥ ಪ್ರಯಾಸದಲ್ಲಿ ಅಥವಾ ಒಂದು ಕೆಲಸ ಕಾರ್ಯಗಳಲ್ಲಿ, ಒಂದು ಪ್ರಾರ್ಥನೆ ಜೀವಿತದಲ್ಲಿ ನಾವು ದೇವರನ್ನ ಮುಖ್ಯವಾಗಿ ನೋಡುವವರಾಗಿರಬೇಕು. ದೇವರು ನಮ್ಮ ಜೀವಿತದಲ್ಲಿ ಇರುವುದೇ ಆದರೆ ನಮ್ಮ ಪ್ರಯಾಸ ವ್ಯರ್ಥ ಆಗೋದಿಲ್ಲ. ಈ ದಿನದಲ್ಲಿ ಅನೇಕ ದೇವ ಚಿತ್ತ ಇಲ್ಲದಂಥ ಕೆಲಸ ಮಾಡಿ ಸುಮ್ಮನೆ ಸಮಯ ಹಾಳು ಮಾಡ್ಕೊತಾರೆ, ಅವರ ಪ್ರಾರ್ಥನೆ ಜೀವಿತವನ್ನು ಹಾಳು ಮಾಡ್ಕೊತಾರೆ. ಅದಕ್ಕಾಗಿ ಭಕ್ತನ ಹೇಳ್ತಾನೆ, ಅದಕ್ಕೆ ನಾನು, ನನ್ನ ಪ್ರಯಾಸವೂ ವ್ಯರ್ಥ. ಈ ದಿನದಲ್ಲಿ ಅನೇಕ ರೀತಿಯಲ್ಲಿ ಪ್ರಯಾಸದಲ್ಲಿ ಬಿದ್ದಿದ್ದೀರಾ. ಅದಕ್ಕಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಸ ದೇವರ ಉದ್ದೇಶದಲ್ಲಿದೆಯಾ, ದೇವರ ಚಿತ್ತದಲ್ಲಿದೆಯಾ ಅಂತ ನಾವು ಫಸ್ಟ್ ಪರಿಶೋಧನೆ ಮಾಡಿಕೊಳ್ಳೋಣ. ಅದಕ್ಕಾಗಿ ಇನ್ನು ಮುಂದೆ ನೋಡುವುದಾದರೆ, ನನ್ನ ಶಕ್ತಿಯೆಲ್ಲ ವ್ಯಯ ಮಾಡಿದ್ದು ಹಾಳೆ. ಭಕ್ತನು ಎಷ್ಟು ಶಕ್ತಿಯೆಲ್ಲ ಮಾಡಿ ಪ್ರಯಾಸಪಟ್ಟು ಒಂದೊಳ್ಳೆ ಕೆಲಸ ಮಾಡಿದ್ರು ಸಹ ಬರೀ ಹಾಳೆ, ಅದು ಬರೀ ಗಾಳಿಯೇ ಆಗಿದೆ. ಅದಕ್ಕಾಗಿ ಆದರೂ ನನ್ನ ನ್ಯಾಯವು ಯೆಹೋವನಲ್ಲಿದೆ. ಈ ದಿನ ನಿನ್ನ ನ್ಯಾಯ ತೀರಿಸಬೇಕು ಅಂತ ಮನುಷ್ಯರ ಬಳಿ ಹೋಗೋದು ಬೇಕಿಲ್ಲ ಪ್ರಿಯ ದೇವರ ಮಗುವೆ. ನಿನ್ನ ನ್ಯಾಯ ಯೆಹೋವನಲ್ಲಿದೆ. ಇದ್ರ ವಾಕ್ಯ ನೋಡುವುದಾದರೆ, ಯೋಸೇಫನ ಜೀವಿತ ನಾವು ನೋಡುವುದು ಪ್ರಿಯ ದೇವರ ಮಗುವೆ. ಚಿಕ್ಕ ವಯಸ್ಸಿನ ಸಹೋದರ ಅವನ್ನ ಮಾರಾಕಿದ್ರು. ಹಲ್ಲೆಲೂಯಾ. ಯಾರೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅರಮನೆಯಲ್ಲಿ ಹೋಗಿ ಅರಮನೆಯಲ್ಲಿ ಕೆಲಸದಲ್ಲಿ ಇದ್ದ. ಮಾತ್ರ ಅವನು ಇದ್ದಂಥ ಒಂದು ನಂಬಿಗಸ್ತನಾಗಿದ್ದ. ಅಲ್ಲಿ ರಾಣಿ ಬಂದು ಅವಳನ್ನ ತಪ್ಪು ಮಾಡುವಂಥ ಕರೆದು ಸಹ ಅವನು ತಪ್ಪು ಮಾಡದಂತೆ ದೇವರ ದೃಷ್ಟಿಯಲ್ಲಿ ಅವನು ನಂಬಿಗಸ್ತನಿದ್ದ. ಯಾಕಂದರೆ ನನಗೆ ನ್ಯಾಯ ತೀರಿಸುವನು ಯೆಹೋವನೇ ಆಗಿದ್ದಾನೆ, ನನಗೆ ಲಾಭವು ದೇವರಿಂದಲೇ ಆಗುವುದು. ಆ ರೀತಿ ಒಂದು ನಂಬಿಕೆ ಅವನಲ್ಲಿತ್ತು. ಆದ್ದರಿಂದ ಎಂಥ ಪರಿಸ್ಥಿತಿ ಬಂದರೂ ಅವನು ತಪ್ಪು ಮಾಡದಂತೆ ದೇವರ ಸನ್ನಿಧಿಯಲ್ಲಿ ನಂಬಿಗಸ್ತನಾಗಿದ್ದ. ಅದಕ್ಕಾಗಿ ಕೊನೆಯಲ್ಲಿ ಏನಾಯಿತು, ಅವನು ದೊಡ್ಡ ಪ್ರವಾದಿಯಾಗಿ ಪ್ರಧಾನ ಮಂತ್ರಿಯಾಗಿ ದೇವರು ಮಾರ್ಪಡಿಸಿದ್ರು. ಅದರಿಂದ ಪ್ರಿಯ ದೇವರ ಮಗುವೆ, ಈ ದಿನ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನಿನ್ನ ಪರಿಸ್ಥಿತಿಯಲ್ಲಿ ಎಷ್ಟೋ ಪ್ರಯಾಸಪಟ್ಟು, ಎಷ್ಟೋ ನೀನು ಶಕ್ತಿಯೆಲ್ಲ ವ್ಯಯ ಮಾಡಿ ನಿನ್ನ ಕೆಲಸ ಕಾರ್ಯ ಬರೀ ಗಾಳಿಯೇ ಆಗಿದೆ. ಆದರೆ ನಿನ್ನೊಂದು ನ್ಯಾಯ ತೀರಿಸೋನೊಬ್ಬನಿದ್ದಾನೆ. ನನ್ನ ನ್ಯಾಯವು ಯೆಹೋವನಲ್ಲಿದೆ. ಹಲ್ಲೆಲೂಯಾ. ನನ್ನ ಲಾಭವು ನನ್ನ ದೇವರಲ್ಲಿಯೇ ಆಗುವುದು ಅಂದುಕೊಂಡೆನು. ಯಾವಾಗ ನೀನು ದೇವರಲ್ಲಿದ್ದು, ನೀನು ದೇವರಲ್ಲಿ ನಂಬಿಗಸ್ತನಾಗಿದ್ದು, ನಿನ್ನ ದೇವರಲ್ಲಿ ಇರುವುದೇ ಆದರೆ ನಿನಗೊಂದು ನ್ಯಾಯ ನನ್ನ ದೇವರು ತೀರಿಸುವನಾಗಿದ್ದಾನೆ. ಅದೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನೋಡುವುದಾದರೆ, ಆಹಾ, ನಾನು ದೇವರ ಯೆಹೋವನ ದೃಷ್ಟಿಯಲ್ಲಿ ಮಾನ್ಯನು. ಆಮೇನ್. ನನ್ನ ದೇವರೇ ನನಗೆ ಬಲವು. ಪ್ರಿಯ ದೇವರ ಮಗುವೆ, ಈ ದಿನ ನಾನು ನೀನು ದೇವರ ದೃಷ್ಟಿಲಿ ಮಾನ್ಯರಾಗಿದ್ದೇವೆ.
ಮುಂದೆ ನೋಡುವುದಾದರೆ ದೇವರು ತಾಯಿಯ ಗರ್ಭದಲ್ಲಿರುವಾಗ ನನ್ನನ್ನು ಆರಿಸಿಕೊಂಡೇನಲ್ಲ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ನಾವು ನೋಡುವುದಾದರೆ ಪ್ರಿಯ ದೇವರ ಮಗುವೆ, ಜೀವಿಸುವಾಗ ಸಹೋದರರು, ಸ್ವಂತದವರು, ನಮ್ಮ ಬಂಧು ಮಿತ್ರರು ಅಷ್ಟೇ ಯಾಕೆ ನನ್ನ ತಾಯಿ, ಅದು ನನ್ನ ತಂದೆ, ನನ್ನ ಹೆಂಡತಿ, ಗಂಡ, ನಮ್ಮನ್ನೆಲ್ಲರೂ ದೂರ ಇಟ್ಟಿರ್ಬೋದು. ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಯಾಕಾಗಿ ನಿನ್ನನ್ನು ದೇವರು, ನೀನು ನಾನು ದೇವರ ದೃಷ್ಟಿಯಲ್ಲಿ ಮಾನ್ಯರಾಗಿದ್ದೇವೆ. ಆ ಕಾರಣದಿಂದ ಪ್ರಿಯ ದೇವರ ಮಗುವೆ, ಭಕ್ತನ ಹೇಳ್ತಾನೆ, ನನ್ನ ದೇವರೇ ನನಗೆ ಬಲವು. ದೇವರು ಬಲವಾಗಿರುವಾಗ ನೀನು ಮಾಡುವಂಥ ಎಲ್ಲ ಪ್ರಯಾಸ ವ್ಯರ್ಥ ಆಗೋದಕ್ಕೆ ದೇವರು ಪರ್ಮಿಷನ್ ಕೊಡಲ್ಲ. ನೀನು ಶ್ರಮಪಟ್ಟು ಕೆಲಸ ಮಾಡುವಂಥ ಒಂದು ಶಕ್ತಿಯು ಒಂದು ಸುರಿಸಿ ಒಂದು ಸಮಯ ಕೊಟ್ಟು ಮಾಡುವಂಥ ಕೆಲಸ ಅದು ಹಾಳಾಗೋದಿಲ್ಲ. ಅದಕ್ಕಾಗಿ ಪ್ರಿಯ ದೇವರ ಮಗುವೆ, ನನ್ನ ಲಾಭವು ದೇವರಿಂದಲೇ ಆಗುವುದು, ನನಗೆ ಸನ್ಮಾನವು ದೇವರಿಂದಲೇ ಬರುವುದು. ನಾವು ಮನುಷ್ಯರ ಮುಂದೆ ಹೋಗಿ ಮನುಷ್ಯರ ಮುಂದೆ ನಾವು ಬೇಡುವುದು ಬೇಕಿಲ್ಲ. ಅದರಿಂದ ಪ್ರಿಯ ದೇವರ ಮಗುವೆ, ನನಗೆ ನ್ಯಾಯ ತೀರಿಸೋನು ಒಬ್ಬನಿದ್ದಾನೆ. ನನಗೆ ನನ್ನ ನ್ಯಾಯವು ದೇವರಲ್ಲಿ ಇದೆ, ಯೆಹೋವನಲ್ಲಿ ಇದೆ. ಅದಕ್ಕೆ ನನಗೆ ಲಾಭವು ದೇವರಿಂದಲೇ ಆಗುವುದು. ನಾನು ಈ ದಿನ ದೇವರ ದೃಷ್ಟಿಯಲ್ಲಿ ಮಾನ್ಯನಾಗಿದ್ದೇನೆ, ನನಗೆ ದೇವರೇ ಬಲವಾಗಿದ್ದಾನೆ ಎಂದು ಈ ರೀತಿ ನಾನು ನಂಬಿಕೆಸ್ಥರಾಗಿರೋಣ. ಆಗ ಶತ್ರು ನಮ್ಮನ್ನು ಬೀಳ್ಸೋಕ್ಕಾಗೋದಿಲ್ಲ. ಅನೇಕ ರೀತಿಯಲ್ಲಿ ಶತ್ರು ಬರ್ತಾನೆ. ಯೋಸೇಫನ ಜೀವಿತದಲ್ಲಿ ಎಲ್ಲ ತಳ್ಳಾರೋ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರ್ಬೋದು. ಎಲ್ಲ ದೂರ ತಳ್ಬೋದು. ನಾವು ನಂಬಿಕೆಸ್ಥರಾಗಿದ್ದು ಜೊತೆಯಲ್ಲಿ ಇರುವವರು ನಮ್ಮನ್ನ ದೂರ ತಳ್ಬೋದು. ಆದರೆ ನಿನ್ನನ್ನು ಈ ಲೋಕದಲ್ಲಿ ಯಾರೇ ದೂರ ತಳ್ಳಿದ್ರು ಸಹ ನಿನ್ನನ್ನು ಕೈ ಬಿಡದಂತೆ ನನ್ನ ದೇವರು ಕರ ಹಿಡಿದು ನಮ್ಮನ್ನು ನಡೆಸಿದಾರಲ್ವಾ. ನಮ್ಮನ್ನ ಎಷ್ಟೋ ಬಾರಿ ಎಲ್ಲರೂ ಕೈ ಬಿಡಂಥ ಪರಿಸ್ಥಿತಿ ನನ್ನ ದೇವರು ಸಂತೈಸಿದಾರಲ್ವಾ. ಎಷ್ಟೋ ಬಾರಿ ಅನಾರೋಗ್ಯದಲ್ಲಿ ದುಃಖದಲ್ಲಿ ಇರುವಾಗ ನಿನಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರಲ್ವಾ, ಒಳ್ಳೆ ಬಲ ಕೊಟ್ಟಿದ್ದಾರಲ್ವಾ, ಈ ಲೋಕದಲ್ಲಿ ಜೀವಿಸಲು ಕೃಪೆ ಕೊಟ್ಟಿದ್ದಾರಲ್ಲ. ಅದಕ್ಕಾಗಿ ದೇವರ ಮುಂದೆ ನಾವು ದೇವರ ಮುಂದೆ ನಂಬಿಗಸ್ತರಾಗಿರೋಣ. ನಾನು ನೀನು ದೇವರ ದೃಷ್ಟಿಯಲ್ಲಿ ಮಾನ್ಯರಾಗಿದ್ದೇವೆ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.